ಕಾಂಡ 32ನೇ ಅಧ್ಯಾಯ, ವಿಮೋಚನೆ ಕಾಂಡ 32ನೇ ಅಧ್ಯಾಯ 33-34 ವಚನದಲ್ಲಿ ನಾವಿಲ್ಲಿ ನೋಡುವಾಗ ಮೋಶೆ, ಅದಕ್ಕಿಂತ ಮೊದಲು 30, 31, 32 ವಚನದಾಗ ಮೋಶೆ ಜನರ ವಿಷಯವಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ಲಾಕ ಸಿದ್ಧವಾಗಿದ್ದಾನೆ. ಮೋಶೆ ಜನರ ವಿಚಾರವಾಗಿ, ಜನರು ಮಾಡಿರ್ತಕ್ಕಂಥ ಅವ್ರ ಕಾರ್ಯಗಳಿಗಾಗಿ, ಅವ್ರ ಕ್ರಿಯೆಗಳಿಗಾಗಿ, ಅವರಿಗೆ ಅನೇಕ ವಿಷಯದಲ್ಲಿ ಮೋಶೆ ಅವರಿಗೆ ಅಲ್ಲಿ ಜನರಿಗೆ ಅವ್ರಿಗೆ ಖಂಡಿಸ್ಲತ್ತಾನ. ಆದರೆ ಜನರು ಅಂಕೆ ಮೀರಿ ಅವರು ಒಂದು ಪಾಪ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ಮೋಶೆ ಅವ್ರ ವಿಷಯವಾಗಿ ಮೊದಲನೇದಲ್ಲಿ ಪ್ರಾರ್ಥನೆ ಮಾಡತಾನ. ಪ್ರಿಯರೇ, ವಿಮೋಚನೆ ಕಾಂಡ 32ನೇ ಅಧ್ಯಾಯ 30, 31, 32 ವಚನದಲ್ಲಿ ನೋಡುವಾಗ, ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತ್ತು ಎಂದು ಹೇಳಿದನು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರವನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಇಲ್ಲಿ ಜನರು ಅಂಕೆ ಮೀರಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪಗಳಿಗಾಗಿ, ಅವ್ರು ಮಾಡಿರ್ತಕ್ಕಂಥ ಪಾಪದ ಕೃತ್ಯಗಳಿಗಾಗಿ ಕ್ಷಮಾಪಣೆ ಸಿಕ್ಕಿತ್ತು ಎಂಬುದಾಗಿ ಮೋಶೆ ಅಲ್ಲಿ ಜನರಿಗೆ ಅಲ್ಲಿ ಸ್ಪಷ್ಟವಾಗಿ ಹೇಳತಾನೆ. ನಾನು ದೇವರ ಬಳಿಗೆ ನಾ ಹೋಗಿ ದೇವರೊಟ್ಟಿಲ್ ನಾ ಕಾಲ ಕಳೆದು ನಾ ಬೆಟ್ಟವನ್ನು ಏರಿ ಹೋಯ್ತಾ ಆತನ ಸನ್ನಿಧಿಗೆ ಹೋಗಿ, ಒಂದು ವೇಳೆ ನಾ ಮಾಡಿರ್ತಕ್ಕಂಥ ವಿಜ್ಞಾಪನೆ ನಾವು ದೇವ್ರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡಿರುವಾಗ, ಅಥವಾ ದೇವ್ರ ಮುಂದೆ ಹೋಗಿ ನಾ ವಿಜ್ಞಾಪನೆ ಮಾಡಿದಾಗ, ಅಥವಾ ದೇವರ ಬಳಿಯಲ್ಲಿ ಹೋಗಿ ನಾ ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆಯನ್ನು ಕೇಳಿ ಒಂದ್ ವೇಳೆ ನಿಮಗೆ ಕ್ಷಮಿಸ್ತಾನೇನೋ ದೇವರು ಎಂಬುದಾಗಿ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾನ, ಅವತ್ತಿನ ದಿನ ಅನೇಕ ಪಾಪ ಮಾಡಿರ್ತಕ್ಕಂಥ ಜನರಿಗಾಗಿ ಮೋಸೆ ಕೇಳತನ. ಪ್ರೇರೆ, ಇವತ್ತು ಕೂಡ ಅನೇಕ ಜನರು ಪ್ರಾರ್ಥನೆ ಮಾಡತಾರ. ಯಾರ ವಿಷಯವಾಗಿ? ಜನರು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪದ ವಿಷಯವಾಗಿ. ಜನರೇ, ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪಗಳಿಗಾಗಿ ಅನೇಕ ಒಂದು ಸೇವಕರು ಅಥವಾ ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳವರು, ಅನೇಕ ಜನರು ನಿಮಗಾಗಿ ಪ್ರಾರ್ಥನೆ ಮಾಡ್ಲತ್ತಾರ. ಒಂದು ವೇಳೆ ಜನರೇ, ದೇವರ ಮಕ್ಕಳೇ, ನೀವು ಇಂಥ ಒಂದು ಪಾಪದಿಂದ ನೀವು ಬಿಡುಗಡೆ ಆಗ್ಬೇಕು. ಮೊದಲನೇದು, ನಿಮಗಿರ್ತಕ್ಕಂಥ ಕಷ್ಟಗಳು ಪರಿಹಾರ ಆಗ್ಬೇಕಾದ್ರೆ ನೀವು ಪಾಪದಿಂದ ಬಿಡುಗಡೆ ಆಗ್ಬೇಕು. ಮೊದಲನೇ ನಿಮ್ಗಿರ್ತಕ್ಕಂಥ ಸಮಸ್ಯೆಗಳು ಅವೆಲ್ಲ ಪರಿಹಾರ ಆಗ್ಬೇಕಾದ್ರೆ ನೀವು ಪಾಪದಿಂದ ಹೊರಗೆ ಬರ್ಬೇಕು. ನೀವು ಇರ್ತಕ್ಕಂಥ ಪ್ರತಿ ಒಂದು ಅನೇಕ ಸಮಸ್ಯೆಗಳು ನೀವು ಎದುರ್ಕೋತಕ್ಕಂಥರಾಗಿದ್ದೀರಿ, ಮೊದಲನೇ ನೀವು ಪಾಪದಿಂದ ಹೊರಗೆ ಬರ್ತಕ್ಕಂಥರಾಗಿರ್ಬೇಕು. ಅನೇಕ ಭಯಂಕರ ಇರ್ತಕ್ಕಂಥ ಒಂದು ಕಾರ್ಯಗಳು, ಘಟನೆಗಳು ನಿಮ್ ಜೀವಿತದಲ್ಲಿ ಜರುಗ್ಲತ್ತವ. ಆದ್ರೆ ಯಾಕೆ ಜರುಗ್ಲತ್ತವ ನೀವು ತಿಳ್ಕೊಂಡು, ಅಥವಾ ಮಾಡಿರ್ತಕ್ಕಂಥ ಪಾಪದ ಕಾರ್ಯ ಕಡಿಂದ ಅಂತ ತಿಳ್ಕೊಂಡಿದ್ರೆ ಅದರಿಂದ ಹೊರಗೆ ಬರ್ತಕ್ಕಂಥ ಬಹಳ ಒಂದು ಅವಶ್ಯಕತೆ ಇದೆ ಪ್ರಿಯರೇ. ಯಾಕಂದ್ರೆ ಮೋಶೆ ಪ್ರಾರ್ಥನೆ ಮಾಡತನ ದೇವರ ಬಳಿಯಲ್ಲಿ ಹೋಗಿ ಪ್ರಿಯರೇ, ನಾವು ಕೂಡ ನಿಮ್ಮ ವಿಷಯ ಪ್ರಾರ್ಥನೆ ಮಾಡ್ಲತ್ತೇವೆ. ಅನೇಕ ಸೇವಕರು ಪ್ರಾರ್ಥನೆ ಮಾಡ್ಲತ್ತಾರ. ದೇವರ ವಿಜ್ಞಾಪನೆ ನಮ್ ಕೇಳತನ, ದೇವರು ಪ್ರತಿಯೊಂದು ಜನರಿಗೆ ಬಿಡಿಸ್ಬೇಕೆಂಬ ಉದ್ದೇಶ ಅದ. ಅದಕ್ಕಾಗಿ ಯೇಸು ಕ್ರಿಸ್ತು ಈ ಲೋಕಕ್ಕೆ ಆತನು ಕಳಿಸ್ಕೊಟ್ಟನು ಪ್ರಿಯರೇ. ಆತನ ಕಳಿಸ್ಕೊಟ್ಟನ ಯಾಕಂದ್ರೆ ನೀವು ಪಾಪದಿಂದ ನೀವು ಹೊರಗ ಬರಬೇಕೆಂಬುದಾಗೆ ಪ್ರಿಯರೇ. ಆದ್ರೆ ನೀವು ಪ್ರತಿದಿನ ಮಾಡ್ತಕ್ಕಂಥ ಒಂದು ಪಾಪದ ಕ್ರಿಯೆಗಳಿಗಾಗಿ ಭಯಂಕರ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ನಿಮ್ ಜೀವಿತದಲ್ಲಿ ನೀವು ಎದುರ್ಕೊಳ್ತೀರಿ ಪ್ರಿಯರೇ. ಆದ್ರೆ ಮೋಶೆ ಹೇಳ್ತಾನ, ಅವರ ಪಾಪವನ್ನು ಕ್ಷಮಿಸಬೇಕು ಅಂತ ಕೇಳ್ತಾನ ಪ್ರಿಯರೇ. ಇವತ್ತು ನಿಮ್ಮ ಪಾಪವನ್ನು ಕ್ಷಮಿಸಬೇಕೆಂಬ ಒಂದು ಉದ್ದೇಶನೇ ಈ ದೇವರ ವಾಕ್ಯ ನಿಮ್ಮ ಮನೆತನ ಉಂಟು ಪ್ರಿಯರೇ. ದೇಶವೆಲ್ಲ ಇವತ್ತು ನೋಡ್ತೇನೋ, ಆರಾಧನೆಗಳು ಚರ್ಚ್ಗಳೆಲ್ಲ ಬಂದ್ ಇದ್ರು ಕೂಡ ನೀವು ಫೋನಿನ ಮುಖಾಂತರ, ಈ ಲೈವ್ ಮುಖಾಂತರ ಇದು ನಿಮ್ಮ ವಾಕ್ಯ ಬರ್ತಕ್ಕಂಥದ್ದು ಯಾಕೆ ಗೊತ್ತದನ? ನೀವು ವಾಕ್ಯದಿಂದ ಬಲ ಹೊಂದಬೇಕೆಂಬುದಾಗಿ, ನೀವು ಪಾಪದ ಕಾರ್ಯ ಕ್ರಿಯೆಗಳಲ್ಲಿ ಇರಬಾರ್ದೆಂಬುದಾಗಿ, ಪಾಪದಿಂದ ಬಿಡುಗಡೆ ಆಗ್ಬೇಕೆಂಬುದಾಗಿ, ನೀವು ದೇವರ ಕಡೆ ತಿರುಗಬೇಕೆಂಬ ಉದ್ದೇಶ ಇಟ್ಕೊಂಡೆ ಪ್ರತಿ ಸೇವಕರು ಅನೇಕ ಸೇವಕರು ಲೈವ್ ನಲ್ಲಿ ಕೂಡ ನಿಮಗೆ ವಾಕ್ಯ ಕೊಡ್ತಕ್ಕಂಥವರಾಗಿದ್ದಾರೆ ಪ್ರೇರೆ. ಯಾಕೆ ಗೊತ್ತದನ್ನ? ನೀವು ಪಾಪದಿಂದ ಬಿಡುಗಡೆ ಆಗ್ಬೇಕೆಂಬುದೇ ಒಂದು ದೇವರ ಉದ್ದೇಶದ. ನೀವು ಒಳ್ಳೆಯವರಾಗಿ ಜೀವಿಸಬೇಕೆಂಬುದೇ ದೇವರ ಉದ್ದೇಶದ. ನೀವು ನೀತಿ ಕಾರ್ಯ ಕ್ರಿಯೆ ನಡಬೇಕೆಂಬುದಾಗೆ ದೇವರ ಉದ್ದೇಶದ ಪ್ರಿಯರೇ. ದೇವರ ಉದ್ದೇಶ ಏನದ ಗೊತ್ತದನ್ನ? ನೀವು ಕಮ್ಮ ಸಮಯದಲ್ಲಿ ರಕ್ಷಣೆ ಹೊಂದು ಆತನ ಚಿತ್ತವನ್ನು ನೆರವೇರಿಸಿ ಈ ಪಾಪದ ಕಾರ್ಯ ಕ್ರಿಯೆಗಳಿಂದ ಬಿಡುಗಡೆ ಹೊಂದು ಆತನಲ್ಲಿ ನೀವು ಇದ್ದು ನಡಿಬೇಕೆಂಬುದಾಗೆ ಆತನ ಒಂದು ಉದ್ದೇಶವು ಅದ ಪ್ರಿಯರೇ. ಅದಕ್ಕ ಇಲ್ಲಿ 33-34ನೇ ವಚನದಲ್ಲಿ ಈ ರೀತಿಗೆ ದೇವರು ಮಾತಾಡ್ತಾನ. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು.
ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೇನು ಅಂತ ಹೇಳ್ತಾನೆ ಪ್ರಿಯ ದೇವರು ಸ್ಪಷ್ಟವಾಗಿ. ನೋಡ್ರಿ, ಇಲ್ಲಿ ಮೋಶೆ ದೇವರ ಸಮ್ಮುಖದಲ್ಲೋಗೆನ, ಮೋಸೆ ದೇವರ ಸಮ್ಮುಖದಲ್ಲೋಗಿ ಪ್ರಾರ್ಥನೆ ದೇವರಲ್ಲಿ ಮಾಡ್ಲತನ, ದೇವರಲ್ಲಿ ಪ್ರಾರ್ಥನೆ ಮಾಡನ, ದೇವರೊಟ್ಟಿಗೆ ಕಾಲ ಕಳೆದನ. ಅಲ್ಲಿ ಕಾಲ ಕಳೆದಾಗ ದೇವರು ಅವನಿಗೆ ಮೋಶೆ ಒಂದು ಮಾತು ಹೇಳ್ತಾನ. ಏನ್ ಮಾತು ಗೊತ್ತದನ? ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು ಅಂತ ಹೇಳ್ತಾನೆ ಪ್ರಿಯರೇ. ಯಾರ್ಯಾರು ಪಾಪ ಮಾಡಿದರೋ, ಯಾರ್ಯಾರು ಪಾಪಗಳನ್ನು ಒಪ್ಪಿಕೊಂಡಿದ್ದರೋ, ಯಾರ್ಯಾರು ಪಾಪಗಳನ್ನು ಬಿಟ್ಕೊಡ್ತಾರೋ ಅವ್ರ ಪಾಪಗಳನ್ನು ನಾನು ಅಳಿಸು ಬಿಡ್ತಾ ಅಂತ ಹೇಳ್ತಾನ. ಆದ್ರೆ ದಾರಿಯಲ್ಲಿ ಹೋಗುವಾಗ ಅವ್ರಿಗೆ ಪಾಪಕ್ಕ ಎಷ್ಟು ಪಾಪ ಮಾಡಿರ್ತಾರೋ ಅಷ್ಟಕ್ಕೆ ಅವ್ರಿಗೆ ನಾನು ಶಿಕ್ಷಿಸ್ತಾ ಅಂತ ಹೇಳ್ತಾನೆ ಪ್ರಿಯರೇ. ಇವತ್ತು ಅನೇಕ ಜನರು ಈ ರೋಗದಲ್ಲಿ ವ್ಯಾಧಿಯಲ್ಲಿ ಬಿದ್ದೋಗಿ ಸಾಯ್ತಕ್ಕಂಥ ಪರಿಸ್ಥಿತಿಯನ್ನು, ಅನೇಕ ಜನರು ಹಾದಿ ಬೀದಿಯಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಬಿದ್ದು ಸಾಯ್ತಕ್ಕಂಥ ಪರಿಸ್ಥಿತಿಯನ್ನು, ಅನೇಕ ಜನರು ಅಥವಾ ಹ್ಯಾಂಗಿಂಗ್ ಮಾಡ್ಕೊಂಡಾಗ್ಲಿ, ಅಥವಾ ತೊರಿ ಬಾಯಿ ಬಿದ್ದಾಗ್ಲಿ, ಅಥವಾ ಉರಿ ಹಚ್ಕೊಂಡಾಗ್ಲಿ, ಬೆಂಕಿ ಸುಟ್ಕೊಂಡು ಸಾಯ್ತಕ್ಕಂಥದ್ದಾಗ್ಲಿ, ಇವೆಲ್ಲ ಏನ್ ಗೊತ್ತದನ? ಪಾಪದ ಕ್ರಿಯೆಗಳ್ಯಾವ ಪ್ರಿಯರೇ. ದೇವರು ಮಾಡ್ತಕ್ಕಂಥ ಕಾರ್ಯಗಳು ಅದ್ಭುತವಾಗವ, ಆದ್ರೆ ಮನುಷ್ಯರಿಗೆ ಏನದ ಗೊತ್ತದನ? ಅದು ಚುಸ್ತಕ್ಕಂಥ ಒಂದು ಮಾತಾಗಿರ್ತದೆ ಪ್ರಿಯರೇ. ಅದು ಹೇಳ್ತಾರೆ ನೋಡ್ರಿ, ಏನಂತ ಇದ್ದ ಕೇಳಿದ್ರ ಕಲ್ಲಚ್ಚು ಗುದ್ಕೊಂಡು ಸತ್ತೋಗ್ಯಾರಂತ ಎಂಬ ಒಂದು ಮಾತು ಯಾವ ರೀತಿ ಅದನ್ನು ಅದು 100% ಸಾಧ್ಯದ ಪ್ರಿಯರೇ. ದೇವರು ಹೇಳ್ತಕ್ಕಂಥ ಮಾತು ಪ್ರತಿಯೊಂದು ಮಾತಿನೊಳಗ ಜೀವದ ಪ್ರಿಯರೇ, ಪ್ರತಿಯೊಂದು ಮಾತಿನ ಒಳಗ ರಕ್ಷಣದ ಪ್ರಿಯರೇ. ಅದಕ್ಕ ಯಾರ್ಯಾರು ನನ್ನ ಬಳಿಯಲ್ಲಿ ಪಾಪ ಮಾಡಿರ್ತಾರೋ ಅವ್ರನ್ನ ಕ್ಷಮಿಸ್ತಾ, ಆದ್ರೆ ತಕ್ಕಂತೆ ನಾನು ಶಿಕ್ಷಿಸ್ತಾ ಎಂಬುದಾಗಿ ದೇವರು ನಮ್ಗ ಹೇಳ್ತಾನೆ ಪ್ರಿಯರೇ. ಈಗ ನೋಡ್ತೇನೋ ಆಲ್ಮೋಸ್ಟ್ ಅನೇಕ ಮಕ್ಕಳು ನಾವು 10ನೇ ಕ್ಲಾಸಿಗೆ ಹೋದು ಎಕ್ಸಾಮ್ ಬರ್ದಾರ, ಅಥವಾ ಕೆಲವೊಬ್ರು ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ನೀವು ಪಾಲ್ದಿರ್ತೀರಿ, ಇಲ್ಲಂತಿಲ್ಲ. ಆ ಎಕ್ಸಾಮ್ ನಲ್ಲಿ ಎಷ್ಟರ ಮಟ್ಟಿಗೆ ನೀವು ಕ್ವಶನ್ಸ್ ಆನ್ಸರ್ ಕೊಡ್ತಕ್ಕಂಥರಾಗಿರ್ತೀರಿ, ಅಷ್ಟರ ಮಟ್ಟಿಗೆ ಏನ್ ಮಾಡ್ಯಾರ ಗೊತ್ತ ಅವ್ರು ಪಾಸ್ ಆಗ್ಲಾಕ್ ಸಾಧ್ಯದ ಪ್ರಿಯರೇ. ಎಷ್ಟರ ಮಟ್ಟಿಗೆ ಅವ್ರು ಬರೀತಾರೋ ಅಷ್ಟು ರ್ಯಾಂಕ್ ಗಳು ಅವ್ರಿಗೆ ಬರ್ಲಾಕ್ ಸಾಧ್ಯದ ಪ್ರಿಯರೇ. ಒಂದ್ ವೇಳೆ ಅದ್ಭುತವಾಗಿ ಅವ್ರು ಬರ್ದಿಲ್ಲ ಅಂದ್ರ ರ್ಯಾಂಕ್ ಅವ್ರಿಗೆ ಬರ್ಲಾಕ್ ಸಾಧ್ಯ ಇಲ್ಲ. ಕೆಲವೊಬ್ರು ಫೇಲ್ ಆಗೋಯ್ತಾರ, ಕೆಲವೊಬ್ರು ಕಮ್ ಮಾರ್ಕ್ಸ್ ಬಂದಿರ್ತಂತಾರ, ಕೆಲವೊಬ್ರು ಕೆಲವೊಬ್ರು ಬೇರೆ, ಕೆಲವೊಬ್ರು ಯಾವ್ದು ದುಃಖ ಶೋಕದಲ್ಲಿ ಬಿದ್ದೋಗಿರ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಬಂದಿರ್ತದ ಪ್ರಿಯರೇ. ಯಾಕೆ ಗೊತ್ತದನ? ಈ ಪಾಪವೆಂಬುದೇ ಬಹಳ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಪ್ರಿಯರೇ. ಈ ಪಾಪ ಇಲ್ಲದಿತ್ತು ಅಂದ್ರೆ ಮನುಷ್ಯರಿಗೆ ಹಾನಿಯ ಕೇಡು ಅಪಾಯ ಆಗ್ಲಕ್ ಸಾಧ್ಯ ಇಲ್ಲ. ಅವ್ರು ಪ್ರತಿ ದಿನ ದೇವರ ಸಮ್ಮುಖದಲ್ಲಿ ಪ್ರತಿಯೊಂದು ಜನರು ಸ್ತುತಿ ಆರಾಧನೆ ಮಾಡಿ ಆತನಿಗೆ ಮಹಿಮೆ ಪಡಿಸಬೇಕೆಂಬ ಒಂದು ಉದ್ದೇಶ ಇದೆ ಆತನಿತ್ತು ಪ್ರಿಯರೇ. ಆದ್ರೆ ಜನರಿಗೆ ದೇವರು ಉಂಟು ಮಾಡಿದಾಗ ಪಶ್ಚಾತ್ತಾಪಟ್ಟನ, ಮತ್ತು ಜನರಿಗೆ ಶಿಕ್ಷಿಸಿದಾಗ ಕೂಡ ದೇವರು ಪಶ್ಚಾತ್ತಾಪಟ್ಟನ ಪ್ರಿಯರೇ. ಅಯ್ಯೋ, ಇಂಥ ಒಂದು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿನ ಇನ್ ಮುಂದೆ ಬರಬಿಡಲ್ಲ ಅಂತ ಹೇಳಿ ದೇವರು ವಾಗ್ದಾನ ಮಾಡ್ಯಾನ ಪ್ರಿಯರೇ. ಆದರೆ ಪಾಪ ಹೆಚ್ಚಾಗಿದ್ದಿನ ಕಾರಣ ದೇವರು ಕೂಡ ಏನ್ ಮಾಡ್ತಾನೆ ಗೊತ್ತದನ? ನಿಮ್ಗ ಶಿಕ್ಷಿಸ್ಲತ್ತಾನ ಪ್ರಿಯರೇ. ಆದ್ರೆ ಶಿಕ್ಷಿಸುವಾಗ ನೀವು ಎಷ್ಟರ ಮಟ್ಟಿಗೆ ಪಾಪ ಮಾಡಿರ್ತೀರಿ ಅಷ್ಟರ ಮಟ್ಟಿಗೆ ದೇವರು ನಿಮ್ಗೆ 100% ನಿಮ್ಮನ್ನು ಶಿಕ್ಷಿಸ್ತಾನೆ ಪ್ರಿಯರೇ. ಆತನ ಉದ್ದೇಶದ ಪ್ರಿಯ ರಕ್ಷಿಸಬೇಕೆಂಬುದಾಗಿ, ಆತನ ಉದ್ದೇಶದ ನೀವು ಬೆಳೆ ಆಗ್ಬೇಕೆಂಬುದಾಗಿ. ಆದ್ರೆ ಅಷ್ಟರ ಮಟ್ಟಿಗೆ ಹೇಳ್ತಾನೆ, ಪೂರ ಕಂಪ್ಲೀಟ್ಲಿ ಅವ್ರನ್ನ ಶಿಕ್ಷೆ ಕೊಟ್ಟವ್ರನ್ನ ನಾಶ ಮಾಡ್ತಾ ಅಂತ ಹೇಳ್ತಿರಲಿಲ್ಲ ಇವರಲ್ಲಿ. ನೀವು ಒಂದ್ ವೇಳೆ ಇವತ್ತಿನ ಮಾಡಿರ್ತಕ್ಕಂಥ ಪಾಪಗಳು ದೇವ್ರ ಸಮ್ಮುಖದಲ್ಲಿ ನೀವು ಒಪ್ಪಿಕೊಂಡು ಬಿಟ್ಕೊಡ್ತೀರಂದ್ರ ದೇವ್ರು ನಿಮ್ಗೆ ಉನ್ನತ ರೀತಿಯಲ್ಲಿ ರಕ್ಷಿಸ್ತಾನೆ. ತಕ್ಕಂತೆ ಎಷ್ಟು ಪಾಪ ಮಾಡ್ತೀರಿ ಅಷ್ಟೇ ನಿಮ್ಗೆ ದೇವ್ರು ಶಿಕ್ಷಿಸ್ತಾನೆ. ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಶಿಕ್ಷಿಸಲ್ಲ. ಯಾಕಂದ್ರೆ ಪ್ರಾಣ ಹಾನಿ, ಪ್ರಾಣ ಹತ್ಯೆವಂತೂ ನೀವು ಮಾಡ್ಲಾಕ ಸಾಧ್ಯ ಇಲ್ಲ. ಯಾರಿಗೆ ಒಪ್ಪಿಕೊಂಡು ಯಾರು ಬಿಟ್ಕೊಡ್ತಾರೋ ಅವ್ರಿಗೆ ಆ ಪ್ರಾಣ ಹತ್ಯೆ ಆಗ್ಲಕ್ ಸಾಧ್ಯ ಇಲ್ಲ, ಅಪಾಯವಾಗ್ಲಕ್ ಸಾಧ್ಯ ಇಲ್ಲ, ಯಾವ ಸಮಸ್ಯೆ ವೇದನೆ ಅವ್ರಿಗೆ ಬರ್ಲಾಕ್ ಸಾಧ್ಯ ಇಲ್ಲ. ಆದ್ರೆ ಶಿಕ್ಷೆ ಮಾತ್ರ ನಿಮ್ಗೆ ತಪ್ಪಲ್ಲ ಪ್ರಿಯರೇ. ಯಾಕಂದ್ರೆ ಗೊತ್ತದನ, ಎಷ್ಟು ನೀವು ಪಾಪ ಮಾಡ್ತೀರಿ ಅಷ್ಟೇ ನಿಮ್ಮ ಜೀವಿತದಲ್ಲಿ ಒಂದು ಘಟನೆಗಳು ಸಮಸ್ಯೆಗಳು ಬಂದಿರ್ತಾವ ಪ್ರೇರೆ. ಆದ್ರೆ ಇವತ್ತಾದ್ರೂ ಕೂಡ ನೀವು ದೇವ್ರ ಕಡೆ ತಿರುಗಬಹುದು, ಈ ಕ್ಷಣ ದೇವ್ರ ಕಡೆ ತಿರುಗಬಹುದು, ಈ ನಿಮಿಷದಲ್ಲಿ ದೇವ್ರ ಕಡೆ ತಿರುಗಬಹುದು, ಈ ಸೆಕೆಂಡ್ ನಲ್ಲಿ ದೇವರಿಗೆ ನಿಮ್ಮ ಆತ್ಮ ನಿಮ್ಮ ಪ್ರಾಣ ಶರೀರ ಒಪ್ಪಿಸ್ಕೊಂಡು ದೇವ್ರ ಕಡೆ ನೀವು ತಿರುಗಬಹುದು. ಒಂದು ವೇಳೆ ನೀವು ತಿರುಗುದಿರಿ ಅಂದ್ರೆ ದೇವರಿಗೆ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮನ್ನು, ನಿಮ್ಮ ಜೀವನ, ನಿಮ್ಮ ಕುಟುಂಬಗಳೆಲ್ಲ ನಿಮಗೆ ಮಾರ್ಪಡಿಸ್ತಾನೆ ಪ್ರೇರೆ. ಯಾಕಂದ್ರೆ ದೇವರ ಉದ್ದೇಶ ತಿಳಿತಕ್ಕಂಥವ್ರು ಬಹಳ ಕಡಿಮೆ ಜನರಾಗಿದ್ದಾರೆ ಪ್ರೇರೆ. ದೇವರಿಗೆ ಆತನ ಚಿತ್ತವನ್ನು ನೆರವೇರಿಸತಕ್ಕಂಥ ಜನರು ಬಹಳ ಜನರು ಕಡಿಮೆ ಆಗಿದ್ದಾರೆ ಪ್ರಿಯರೇ.
ಆದರೆ ಪ್ರಿಯ ಸುಮ, ಇವತ್ತಿನ ದಿನ ನೀವು ದೇವರ ಕಡೆ ತಿರುಗಿಕೊಂಡು ಸಂಪೂರ್ಣವಾಗಿ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರವೆಲ್ಲ ಒಪ್ಪಿಸಿಕೊಟ್ಟು, ದೇವರೇ ನಾವು ಏನಿದ್ರು ಕೂಡ ಇದು ನಿಮ್ ಚಿತ್ತ ಇದೆ ಎಂಬುದಾಗಿ ನೀವು ಹೇಳಿಕೊಂಡು ಆತನ ಕೃಪೆಗಾಗಿ ನೀವು ಜೀವಿಸಿದ್ರಂದ್ರ ದೇವರು ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ರಕ್ಷಿಸ್ತಾನ ಮತ್ತು ನಿಮ್ಮನ್ನು ಕಾಪಾಡ್ತಾನ ಪ್ರಿಯರೇ. ಅದಕ್ಕೆ ಹೇಳ್ತಾನ, ನೀನು ಇಲ್ಲಿಂದ ಹೊರಟು ನನಗೆ ಹೇಳಿದ ದೇಶಕ್ಕೆ ಜನರನ್ನು ನಡೆಸಿಕೊಂಡು ಹೋಗು, ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು, ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವಲ್ಲ ತನ್ನ ಪ್ರಿಯರೇ. ಇನ್ನು ಎಷ್ಟು ಮಟ್ಟಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥರಾಗಿರ್ತೀರಿ. ಶಿಕ್ಷೆ ಅನುಭವಿಸಿ 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 ಕೊನೆಯದಾಗಿರ್ತಕ್ಕಂಥ ಪರಿಸ್ಥಿತಿ ಏನದ ಗೊತ್ತದನ, ನೀವು ಹಾಸ್ಪಿಟಲ್ ಪಾಲಾಗಬೇಕಾಯ್ತು ಪ್ರಿಯರೇ. ಅದಕ್ಕ ಯೋಬನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರ್ತಾನ, ಮನುಷ್ಯನು ಆಸ್ತಿ ಪೀಡಿತನಾಗಿ ಅಥವಾ ಭಯಂಕರ ಒಂದು ಸ್ಥಿತಿಯಲ್ಲಿ ಬಿದ್ದೋಗೇನಂತ ಮರಣ ಹಾಸಿಗೆ ಆತನ ಇರ್ತಾನ ಪ್ರಿಯರೇ. ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡ್ತಾನ ಪ್ರಿಯರೇ. ಆ ಹಾಸಿಗೆ ಮೇಲೆ ಕಣ್ಣೀರ್ ಇರ್ತಾವ, ಆ ಹಾಸಿಗೆ ಮೇಲೆ ಗೋಳಾಟ ಇರ್ತಾವ, ಆ ಹಾಸಿಗೆ ಮೇಲೆ ಅನೇಕ ವೇದನೆ ಇರ್ತಾವ. ಈಗ ಸತ್ತೋಗ್ತಾನೋ ಎಂಬ ಒಂದು ಪರಿಸ್ಥಿತಿ ಆ ಹಾಸಿಗೆ ಮೇಲೆ ಕಾಣ್ಬರ್ತದ ಪ್ರಿಯರೇ. ಒಂದ್ ಕಡೆ ಭಯ, ಒಂದ್ ಕಡೆ ಕಣ್ಣೀರ್ ಇರ್ತದ ಪ್ರಿಯರೇ. ಒಂದ್ ಕಡೆ ಹೆದರ್ತಕ್ಕಂಥರಾಗಿರ್ತೇವೆ, ಒಂದ್ ಕಡೆ ಕಣ್ಣೀರ್ ಬಿಡ್ತಕ್ಕಂಥರಾಗಿದ್ದೇವೆ. ಇನ್ನೊಂದ್ ಕಡೆ ನಾ ಎಷ್ಟು ಪಾಪ ಮಾಡಿದೆ ದೇವ್ರೇ ನಾನು ಕ್ಷಮಿಸು ಎಂಬುದಾಗಿ ನಾವು ಬೇಡ್ತಕ್ಕಂಥರಾಗಿರ್ತೇವೆ ಪ್ರಿಯರೇ. ಆದರೆ ಇದರಲ್ಲಿ ಕೆಲವೊಬ್ರು ಕ್ಷಮಾಪಣೆ ಹೊಂದು, ಕೆಲವೊಬ್ರು ರಕ್ಷಣೆ ಒಂದು ಲಕ್ಷಿತವಾಗಿರ್ತಾರ, ಕೆಲವೊಬ್ರು ಕ್ಷಮಾಪಣೆ ಒಂದು ಬಿಡುಗಡೆ ಹೊಂದಿರ್ತಾರ, ಕೆಲವೊಬ್ರು ಕ್ಷಮಾಪಣೆ ಹೊಂದಿ ಕೂಡ ಸತ್ತೋಗ್ತಾರ ಪ್ರಿಯರೇ. ಯಾಕೆ ಗೊತ್ತದನ, ಇದು ದೇವರಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪಾಪ ಪ್ರಿಯರೇ. ದೇವರು ಯಾವುದೇ ಮಾಡಬಾರ್ದು ಎಂಬುದಾಗಿ ನಮಗೆ ಹೇಳ್ತಾನೋ ಅದು ನಾವು ಮಾಡ್ಲಕ್ಕ ನಾವು ತಯಾರಾಗಿರ್ತೇವೆ ಪ್ರಿಯರೇ. ಕೆಲವೊಬ್ರು ನೋಡ್ತೇವೆ ವಿಗ್ರಹಾರಾಧನೆಗಳು ಮಾಡ್ತಾರೆ ಪ್ರಿಯರೇ. ಕ್ರಿಸ್ತರಂತೂ ಹೇಳಿಕೊಂಡು, ಕ್ರಿಸ್ತನ ಮಕ್ಕಳಂತ ಹೇಳಿಕೊಂಡು ಆತನ ಹೆಸರಲ್ಲಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ಕೆಲವೊಬ್ರು ವಿಗ್ರಹಾರಾಧನೆ ಮಾಡ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಇವ್ರು ಮಾಡಿದ ಕಾರಣನೇ ವಿಗ್ರಹಾರಾಧನೆ. ಇವ್ರು ವಿಗ್ರಹಾರಾಧನೆ ಮಾಡಿದ ಕಾರಣನೇ ಇವರಿಗೊತ್ತಿದ್ದ ಭಯಂಕರ ಪರಿಸ್ಥಿತಿ. ಈ ಮೂರ್ತಿ ಪೂಜೆಗಳು ಮಾಡಿದ ಕಾರಣನೇ ಇವ್ರು ಶಿಕ್ಷಿಸಲ್ಪಟ್ಟರು ಪ್ರಿಯರೇ. ಚಿನ್ನದ ಬಸವವನ್ನು ಅವ್ರು ಮಾಡಿಕೊಂಡು ಒಂದ್ ವೇಳೆ ಅದೇ ದೇವರಂತ ತಿಳಿದವರು ಅದಕ್ಕೆ ಆರಾಧನೆ ಮಾಡ್ತಿಲ್ಲ ಅಂದ್ರ, ಅದು ತಿಳಿದವರು ದೇವರಂತ ತಿಳಿದಾರ, ಅದಕ್ಕೆ ಆರಾಧನೆ ಮಾಡ್ಯಾರ. ದೇವರಿಗೆ ಬಿಟ್ಕೊಟ್ಟು ದೇವರ ಇಲ್ಲದ ವಸ್ತುಗಳಿಗಾಗಿ, ಮೂರ್ತಿಗಳಿಗಾಗಿ, ಅಂದ್ರೆ ಮುಟ್ತಕ್ಕಂಥದ್ದು ಮೂರ್ತಿ ಅಲ್ಲ, ಅದು ಕೈದು ಕೂಡ ಮುಟ್ಟಲ್ಲ, ಕಿವಿದು ಕೂಡ ಕೇಳಲ್ಲ, ಕಣ್ಣಿದ್ರು ಕೂಡ ನೋಡಲ್ಲ, ಬಾಯಿದ್ರು ಕೂಡ ಮಾತಾಡಲ್ಲ, ಕೈ ಕಾಲಿದ್ರು ಕೂಡ ಅದು ಅಗಲಾಡಿಸಿ ಅದು ನಡೆಯಲ್ಲ ಪ್ರಿಯರೇ. ಆದ್ರೆ ಜೀವವಿಲ್ಲದಂತದಕ್ಕ ನಾವು ದೇವರಂತ ಹೇಳಿ ನಾವು ಆರಾಧನೆ ಮಾಡಿದ ಕಾರಣನೇ ಪ್ರಿಯರೇ ಅವತ್ತು ಸುಮಾರು ಜನರು ಶಿಕ್ಷಿಸಲ್ಪಟ್ಟರು ಪ್ರಿಯರೇ. ಮೋಸೆ ಕಣ್ಣೀರು ಬಿಟ್ಟ ದೇವ್ರ ಸಮ್ಮುಖದ ಹೋಗ್ಲಿ, ದೇವರೇ ನೀವು ಏನಾದ್ರೂ ಕೂಡ ಪರವಾಗಿಲ್ಲ, ನೀ ನಮ್ಮ ಜನರಿಗೆ ರಕ್ಷಿಸು ಎಂಬುದಾಗಿ, ಇಲ್ಲವಾದರೆ ಜೀವವಾದರೆ ಪಟ್ಟಿಲಿರ್ತಕ್ಕಂಥ ನನ್ನ ಹೆಸರು ಅಳಿಸ್ಬಿಡಿ ಎಂಬುದಾಗಿ ಮೋಸೆ ಎಷ್ಟೋ ಕಣ್ಣೀರು ಬಿಟ್ಟು ದೇವ್ರ ಸಮ್ಮುಖದಲ್ಲಿ ಹೋಗಿ ಗೋಳಾಡಿ ಪ್ರಾರ್ಥನೆ ಮಾಡ್ಯಾನ ಪ್ರಿಯರೇ. ಯಾರಿಗಾಗಿ ಗೊತ್ತದನ? ಜನರಿಗಾಗಿ. ಜನರೇ, ಇವತ್ತು ನಿಮಗಾಗಿ ದೇಶವೆಲ್ಲ ಪ್ರಾರ್ಥನೆ ಮಾಡ್ಲತ್ತದ, ದೇಶವೆಲ್ಲ ನಿಮಗಾಗಿ ಪ್ರಾರ್ಥನೆ ಮಾಡ್ಲತ್ತದ. ಆದ್ರೆ ದೇಶದಾಗಿರ್ತಕ್ಕಂಥ ಜನರ ಪಾಪ ಕಡಿಮೆ ಆಗ್ಲತ್ತಿಲ್ಲ. ಖಾಲಿ ಒಂದು ಈ ವೈರಸ್ ನಾವು ಅಂಜಿ ಮನೆ ಮುಚ್ಚಿಕೊಳ್ಳೋದೇ ಅಷ್ಟೇ. ಈ ವೈರಸ್ ನಮಗೆ ಏನ್ ಮಾಡ್ತದೋ ಅಂತ ಅಂದ್ಲತ್ತಿದ್ದೇವೆ, ಆದ್ರೆ ಪಾಪಕ್ಕೆ ನಾವು ಯಾರು ಅಂದ್ಲತ್ತಿಲ್ಲ ಪ್ರಿಯರೇ. ಮೊದಲನೇದು ನೀವು ಪಾಪಕ್ಕೆ ಅಂದ್ರಿ, ಮೊದಲೇ ನೀವು ಪಾಪದಿಂದ ಬಿಡುಗಡೆ ಆಗ್ಲಿ. ಅಯ್ಯೋ ಈ ಪಾಪ ನಮಗ ಮರಣಕರ ಸ್ಥಿತಿಯಲ್ಲಿ ಹೋಯ್ತದಲ್ಲ ಎಂಬುದಾಗಿ ತಿಳ್ಕೋರ್. ಮೊದಲನೇದಾಗಿ ಒಂದ್ ವೇಳೆ ನೀವು ಪಾಪನೇ ಮಾಡ್ತಿಲ್ಲ ಅಂದ್ರ ಇಷ್ಟು ಭಯಂಕರವಾಗಿರ್ತಕ್ಕಂಥ ಈ ವೈರಸ್ಗಳು ಈ ನಮ್ಮ ದೇಶದ ಮೇಲೆ ಜನರ ಮೇಲೆ ಬರ್ಲಕ್ಕ ಸಾಧ್ಯವಾಗಿರ್ತಿದಿಲ್ಲ ಪ್ರಿಯರೇ. ಯಾಕೆ ಗೊತ್ತದನ? ದೇವರ ಕೋಪ ಯಾವಾಗ ಹ್ಯಾಂಗ ಯಾವ ರೀತಿ ಬರ್ತದ ಗೊತ್ತಾಗಲ್ಲ ಪ್ರಿಯರೇ. ನಾವೇ ನಮ್ಮ ಮಕ್ಕಳಿಗೆ 1 ಸರ್ತಿ 2 ಸರ್ತಿ 3 ಸರ್ತಿ ಹೇಳ್ತೇವೆ, ಅದ್ರ ಬಾದ ಮಕ್ಕಳಿಗೆ ಬೆಲ್ಟ್ ಹಚ್ಚು, ಬಡಿಗೆ ಹೆಚ್ಚು, ಏನೋ ಸಿಕ್ಕದಚ್ಚು ನಮ್ಮ ಮಕ್ಕಳಿಗೆ ನಾವು ಸಿಕ್ಕಾಪಟ್ಟಿ ನಾವು ಹೊಡಿತಕ್ಕಂಥವ್ರಾಗಿರ್ತೇವೆ ಪ್ರಿಯರೇ. ಒಂದ್ ವೇಳೆ 1 ಸರ್ತಿ ಚಾನ್ಸ್ ಕೊಡ್ತೇವೆ ಮಕ್ಕಳಿಗೆ, 2 ಸರ್ತಿ ಚಾನ್ಸ್ ಕೊಡ್ತೇವೆ, 3 ಸರ್ತಿ ಚಾನ್ಸ್ ಕೊಡ್ತೇವೆ, 4ನೇ ಸರ್ತಿ ಅಂತ ನಾವು ಚಾನ್ಸ್ ಕೊಡಿಲ್ಲ ಪ್ರಿಯರೇ. ಆದ್ರೂ ಕೂಡ ದೇವರು ನಿಮಗೊಂದು ಅವಕಾಶ ಕೊಡ್ಲತ್ತಾನ. ಆದ್ರೂ ಕೂಡ ದೇವರು ನಿಮ್ಮನ್ನು ರಕ್ಷಿಸಬೇಕೆಂಬ ಉದ್ದೇಶ ಇಟ್ಕೊಂಡನ. ಆ ಅವಕಾಶ ನೀವು ನಿರಾಕರಿಸಿದ ಕಾರಣ, ಆ ಅವಕಾಶದಲ್ಲಿ ದೇವರ ಸಮ್ಮುಖದಲ್ಲಿ ಇಲ್ಲದೆ ಕಾರಣ ದೇವರಿಗೊತ್ತು ದೇಶವೆಲ್ಲ ಏನ್ ಮಾಡ್ಯಾನ ಗೊತ್ತದನ? ಬಾಯಿ ಬಂದ್ ಮಾಡಕ್ಕೆ ಪ್ರೇರೆ. ಸ್ಪಷ್ಟವಾಗಿ ದೇಶದ ಜನರೆಲ್ಲ ಮುಖಗಳಿಗೆ ಮಾರ್ಕ್ಸ್ ಹಾಕಿ ಬಾಯಿಗಳು ಬಂದ್ ಮಾಡಕ್ಕೆ ಪ್ರೇರೆ. ಅದಕ್ಕೆ ಒಳ ಕೋಣೆಯಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನ ಪ್ರಿಯರೇ. ಯಾಕೆ ಗೊತ್ತದನ? ಈಗೊತ್ತರ ನಾವು ತಿಳ್ಕೊಬೇಕು ಪ್ರಿಯರೇ. ಈಗೊತ್ತರ ನಾವು ದೇವರಿಗೆ ಅರ್ಥ ಮಾಡ್ಕೋಬೇಕು. ಇದೇ ಗಳಿಗೆ ಇದೇ ನಿಮಿಷದಲ್ಲಿ ನಾವು ದೇವರಿಗೆ ಅರ್ಥ ಮಾಡ್ಕೊಂಡು, ಅಯ್ಯೋ ದೇವ್ರೇ ನಮಗ್ ಕ್ಷಮಿಸ್ರು ಎಂಬುದಾಗಿ ಈ ಪ್ರಪಂಚದಲ್ಲಿ ಎಷ್ಟು ಜನರು ನೀವು ಇದ್ದೀರಿ, ಅಷ್ಟು ಜನರೆಲ್ಲ ಪ್ರತಿಯೊಬ್ಬರು ಒಂದು 5 ನಿಮಿಷ 10 ನಿಮಿಷ ಒಂದು ಅರ್ಧ ತಾಸು ನೀವು ದೇವರ ಸಮ್ಮುಖದಲ್ಲಿ ಬಂದು ಯೇಸುವೇ ನಮ್ಮನ್ನು ಕರುಣಿಸು ಎಂಬುದಾಗಿ ನೀವು ಪಶ್ಚಾತ್ತಾಪಟ್ಟು ಪ್ರಾರ್ಥಿಸುವಾಗ, ನಿಮ್ಮ ಪಾಪಗಳು ಅರಿಕೆ ಮಾಡ್ಕೊಂಡು ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಇವತ್ತು ಕೂಡ ಬಿಡುಗಡೆ ಮಾಡ್ಲಾಕ ಸಿದ್ಧವಾಗಿದ್ದಾನ ಪ್ರಿಯರೇ. ದೇವರು ಇವತ್ತು ಕೂಡ ನಿಮಗೆ ರಕ್ಷಿಸ್ಲಾಕ ದೇವರು ನಿಮಗ ಸ್ಪಷ್ಟವಾಗಿ ಸಿದ್ಧವಾಗಿದ್ದಾನ ಪ್ರಿಯರೇ. ಆದ್ರೆ ಶಿಕ್ಷೆ ಕೊಡ್ತಾನಂತ ಇಲ್ಲಂತಿಲ್ಲ, ಆ ಶಿಕ್ಷೆ ತಕ್ಕಂತೆ ನಿಮಗೆ ಮತ್ತೆ ರಕ್ಷಿಸಿ ಉನ್ನತ ರೀತಿಯಲ್ಲಿ ನಿಮ್ಮ ನಡೆಸ್ತಾನ ಪ್ರಿಯರೇ.
ಈಗ ನಾವು ಒಂದ್ ಪೆಟ್ ಹತ್ತದ ಹಾಸ್ಪಿಟಲ್ಗೆ ಹೋಗಿದ್ದೆವು, ಇಷ್ಟು ತಲೆ ಹೊಡೆದಾಗ್ಯದ, ಅದಕ್ಕೆ 5, 6, 7 ಟಾಕಿಗಳು ನಮ್ಗೆ ಹಾಕಿರ್ತಾರ. ಆದ್ರೆ ಅದು ಮೈಲಕ್ಕ ಎಷ್ಟು ದಿನ ಬೇಕು? ನಮ್ಗ ವಾರ ಬೇಕು. 7 ದಿನ ಬಾದ್ ಬರೀ ಟಾಕಿ ಬಿಸ್ತೀವಿ ಅಂತ ಹೇಳ್ತಾರ. ಆದ್ರ ಆ ನೋವು ಮಾತ್ರ ಸುಮಾರು ತಿಂಗಳು, 2 ತಿಂಗಳು, 3 ತಿಂಗಳು ಮಾತ್ರ ನಾವು ಇರ್ತದೆ ಪ್ರೇರೆ. ಅದ್ರೊಟ್ಟಿಗೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ನಾವು ಕಂಪಲ್ಸರಿ ನಾವು ಉಪಯೋಗ ಮಾಡ್ಕೋಬೇಕಾಗದ ಪ್ರೇರೆ. ಯಾಕೆ ಗೊತ್ತದನ್ನ, ಆ ಪೆಟ್ಟಿಗೆ ಅದು ಮೈಬೇಕೆಂಬುದಾಗಿ ಉದ್ದೇಶ ಇರುವುದಾದರೆ ಅದು 100% ನಾವು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಾಗಲ್ಲ ಪ್ರೇರೆ. ಆದರೆ ದೇವರು ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷಿಸುವಾಗ ನಿಮ್ಗೆ ಏನ್ ಮಾಡ್ತಾನೆ ಗೊತ್ತದನ್ನ, ಅದನ್ನ ರಕ್ಷಿಸಿದಾಗ, ಆ ತಪ್ಪು ನೀವು ಒಪ್ಕೊಂಡು ಬಿಟ್ಕೊಟ್ಟಾಗ, ರಕ್ಷಿಸುವಾಗ ಅಥವಾ ರಕ್ಷಿಸಿದಾಗ ಕೆಲವೊಂದು ದಿನ ನಿಮಗೆ ನೋವು ಇರ್ತದೆ ಪ್ರೇರೆ, ಕೆಲವೊಂದು ದಿನ ಕಷ್ಟಗಳು ಇರ್ತಾವ ಪ್ರೇರೆ, ಕೆಲವೊಂದು ದಿನ ನಷ್ಟಗಳು ಇರ್ತಾವ ಪ್ರೇರೆ, ಕೆಲವೊಂದು ದಿನ ವ್ಯಾಪಾರ ಬಿಸ್ನೆಸ್ ಹಾಳಾಯ್ತಾವ ಪ್ರೇರೆ, ಕೆಲವೊಂದು ದಿನ ಮಾಡ್ತಕ್ಕಂಥದ್ದು ಯಾವುದು ಸರಿಯಾಗಲ್ಲ, ಕೆಲವೊಂದು ದಿನ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಿರ್ತೀವಿ ಸ್ಪಷ್ಟವಾಗಿ. ಆದರೆ ಅದು ಮೇಲನ್ನು ತರ್ತಕ್ಕಂಥ ದೇವರು ಪ್ರೇರೆ. ಯಾಕಂದ್ರೆ ಆ ತಾಳ್ಮೆ ನಿಂಬೆಲ್ಲ ಅದರಲ್ಲೋ, ಅಯ್ಯೋ ಶಿಕ್ಷೆಗೆ ಇವರು ಪಾತ್ರರಾಗಿದ್ದಾರಾದ್ರೆ ಈ ಶಿಕ್ಷೆ ಇವ್ರು ಬಿಡುಗಡೆ ಆಗ್ಯಾರ, ಇವ್ರನ್ನ ರಕ್ಷಿಸಿದಲ್ಲ ಎಂಬುದಾಗಿ ದೇವರು ತಿಳ್ಕೊಂಡು ಒಂದು ಸುಮ್ಮನೆ ನಿಮ್ಗೆ ಬಿಟ್ಕೊಟ್ರಂದ್ರ ಮತ್ತೆ ನೀವು ಪಾಪಕ್ಕೆ ಅವಕಾಶ ಕೊಡ್ತೀರಿ ಎಂಬುದಾಗಿ ದೇವರು ತಿಳ್ಕೊಂಡು ನಿಮ್ಗೆ ಏನ್ ಮಾಡ್ತಾನೆ ಗೊತ್ತದನ್ನ, ನಿಮ್ಗೆ ರಕ್ಷಿಸ್ಲಾಕ ದೇವರು ಪ್ರಯಾಸ ಪಡ್ತಾನೆ ಪ್ರೇರೆ. ಕೆಲವೊಂದು ಸರ್ತಿ ಕಷ್ಟಗಳು, ಶ್ರಮೆಗಳು ಬಂದು ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ನೀವು ದೇವ್ರ ಪಾದದಲ್ಲಿದ್ದು ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ಮಸ್ಕಿನ ಜಾವ ನಿಮಗೆ ಯಾವಾಗ ಅವಕಾಶ ಇರ್ತದ ದಿನ ಎಲ್ಲ ನೀವು ದೇವರಿಗೆ ಒಂದೊಂದು ಸರ್ತಿ ನೀವು ಟೈಮ್ ಕೊಟ್ಟು ದೇವರೇ ಎಂಬುದಾಗಿ ನೀವು ದೇವ್ರ ಕಡೆ ತಿರುಗಿಕೊಂಡು ಪ್ರಾರ್ಥಿಸುವಾಗ ದೇವರು ಉನ್ನತರದಲ್ಲಿ, ಅದ್ಭುತರದಲ್ಲಿ ನಡೆಸ್ತಾನೆ ಪ್ರೇರೆ. ಒಂದು ಮೋಶೆ ಪ್ರಾರ್ಥನೆ ಮಾಡ್ಲತನ, ಇಲ್ಲಿ ದೇವರು ಜನರಿಗೆ ನಾ ಕ್ಷಮಿಸ್ತಾ ಆದ್ರೆ ಅವ್ರಿಗೆ ಮೊದಲೇದು ಶಿಕ್ಷಿಸ್ತಾ ಮತ್ತ ನಾ ಕ್ಷಮಿಸ್ತಾ ಅಂತ ಹೇಳ್ತಾನೆ ಪ್ರೇರೆ. ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಕೂಡ ಈ ದೇಶವೆಲ್ಲ ದೇವರು ಮೊದಲೇ ಶಿಕ್ಷಿಸ್ಲತನ, ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಈ ದೇಶವೆಲ್ಲ ದೇವರು ಕರುಣಿಸ್ತಾನೆ ಪ್ರೇರೆ. ದೇವರು ಕರುಣಿಸುವಾಗ ನೀವು ಆತನ ಕಡೆ ತಿರುಗುವುದಾದ್ರೆ ಬಹಳ ಉತ್ತಮ ಮತ್ತು ಬಹಳ ಮೇಲಾಗಿರ್ತದೆ ಪ್ರೇರೆ. ನಿಮ್ಮೆಲ್ಲರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡ್ಲಾಕ ನಾವು ಸಿದ್ಧವಾಗಿದ್ದ ಪ್ರೇರೆ. ಕಷ್ಟ ಇರಲಿ, ಸಮಸ್ಯೆ ಇರಲಿ, ವೇದನೆ ಇರಲಿ, ಚಿಂತೆ ಇರಲಿ, ಗೋಳಾಟ ಇರಲಿ, ರೋಗ ಇರಲಿ, ವ್ಯಾಧಿಗಳಿರಲಿ ಮತ್ತು ಅನೇಕ ಸಮಸ್ಯೆಗಳಿರಲಿ, ಅಂಧಕಾರ, ಭಾನುಮತಿ, ಮಾಟ ಮಂತ್ರ ತಂತ್ರ ಶಕ್ತಿಗಳಿಂದ ನಡಾಡ್ತಕ್ಕಂಥ ಪರಿಸ್ಥಿತಿ ಇರಲಿ, ಅಥವಾ ಕೋರ್ಟ್ ಕೇಸ್ ಇರಲಿ, ಅಥವಾ ಅಯ್ಯೋ ನಮಗೆ ಯಾರಿಲ್ಲ ಎಂಬ ಪರಿಸ್ಥಿತಿ ಇರಲಿ, ಪರವಾಗಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ಮಾಡ್ಲಾಕ ಸಿದ್ಧವಾಗಿದ್ದಾನೆ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ದೇವರೇ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆ ಅವಕಾಶ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ. ಮತ್ತು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ನೀವು ಮಾತಾಡಿದ್ರಿ ದೇವರೇ, ನಿಮ್ಗೆ ಸ್ತೋತ್ರ ದೇವರೇ. ಈ ವಾಕ್ಯ ದೇವರೇ ಈ ಮಕ್ಕಳಿಗೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರ್ಲಿ ದೇವರೇ. ಮತ್ತು ದೇವರೇ ಈ ವಾಕ್ಯದ ವಿಷಯದಲ್ಲಿ ದೇವರೇ ಅದ್ಭುತವಾಗಿ ನೀವು ಮಾತಾಡಿದಿರಿ. ಎಷ್ಟು ಜನರು ಈ ವಾಕ್ಯವನ್ನು ಸ್ವೀಕರಿಸ್ತಾರೋ ದೇವರೇ, ಅವರನ್ನು ರಕ್ಷಿಸುವಪ್ಪ ದೇವರೇ, ಅವರನ್ನು ಬಲಪಡಿಸು ದೇವರೇ. ಎಷ್ಟು ಜನರು ಮಾಡಿರ್ತಕ್ಕಂಥ ಪಾಪದ ಕಾರ್ಯಗಳಿಗೆ ಒಪ್ಪಿಕೊಂಡು ದೇವರೇ ಇವತ್ತು ನಾವು ಬಿಟ್ಕೊಳ್ಳೋದಿಲ್ಲ ಎಂಬುದಾಗಿ ಒಪ್ಪಿಕೊಂಡು ಬಿಟ್ಕೊಟ್ಟಿದ್ದಾರೆ ದೇವರೇ, ಅವ್ರಿಗೊತ್ತು ಬಲಪಡಿಸು ದೇವರೇ, ಅವ್ರನ್ನ ರಕ್ಷಿಸು ದೇವರೇ. ಅವ್ರು ಯಾವ ಸೇವಕರಲ್ಲಿ ಕೂಡ ರಕ್ಷಣೆ ಹೊಂದಲಿ ಪರವಾಗಿಲ್ಲ, ಯಾವ ಸೇವಕರು ಕೂಡ ದೀಕ್ಷೆಯನ್ನು ಹೊಂದಲಿ ಪರವಾಗಿಲ್ಲ ದೇವ್ರೆ. ಅವ್ರು ಎಲ್ಲಿ ಆರಾಧನೆಗೆ ಹೋಗ್ತಾರೆ, ಎಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ವಾಗಿರ್ತಾರೆ ದೇವ್ರೆ. ಆ ಸೇವಕರಿಂದ ದೇವ್ರೆ ನಿನ್ನ ನಂಬಿ ರಕ್ಷಣೆ ಹೊಂದಿ, ದೀಕ್ಷೆಯನ್ನು ಹೊಂದಿ ಏಸಪ್ಪ ನಿಮ್ಮಲ್ಲಿ ಸೇರಿಕೊಂಡು ಇರುವಂತೆ ನೀವು ಸಹಾಯ ಮಾಡ್ರಿ ದೇವ್ರೆ. ದೇವ್ರೆ ಮಕ್ಕಳ ಜೀವಿತ ಎಲ್ಲ ನೀವು ಮಾರ್ಪಡಿಸ್ರಿ, ಕಷ್ಟಗಳಿಂದ, ಶ್ರಮೆಗಳಿಂದ, ದುಃಖಗಳಿಂದ ಮಾರ್ಪಡಿಸು ದೇವ್ರೆ. ಇವ್ರಿಗೆ ಒಳ್ಳೆ ಆಶೀರ್ವಾದ ನಿಧಿಯಾಗಿ ಬೆಳೆಯುವಂತೆ ನೀವು ಸಹಾಯ ಮಾಡ್ರಿ. ಎಷ್ಟು ಜನ ರೋಗದಲ್ಲಿ, ಕೈಲಿ, ವ್ಯಾಧಿಯಲ್ಲಿ ನಡಾಡ್ತಕ್ಕಂಥ ಪರಿಸ್ಥಿತಿ ದೇವ್ರೆ, ನಿಮ್ಮ ಗಾಯವುಳ್ಳ ಕೈಲಿ ಸ್ವಸ್ಥತೆ ಬೆಳೆಯುವಂತೆ ಕರ್ತನೆ ಅವರೆಲ್ಲರಿಗೂ ಮುಟ್ಟಿ ಸ್ವಸ್ಥತೆ ಕೊಟ್ಟು ಬೆಳೆಗಡೆ ಕೊಟ್ಟು ಆರೋಗ್ಯ ಕೊಡ್ರಿ. ಅನೇಕ ಸೈತಾನ ಅಧಿಕಾರಗಳಿಂದ, ಮಾಟ ಮಂತ್ರ ಶಕ್ತಿಗಳಿಂದ ಬಿಡಿಸ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ದೇವ್ರೆ ಎಷ್ಟು ಭಯಂಕರ ಸ್ಥಿತಿಯಲ್ಲಿ ಬಿದ್ದೋಗಿದ್ದಾರೆ ದೇವ್ರೆ, ಅವರನ್ನು ರಕ್ಷಿಸು ದೇವ್ರೆ. ಅವೆಲ್ಲ ಇವತ್ತು ಬಿಡುಗಡೆ ಆಗ್ಲಿ ದೇವ್ರೆ. ಮತ್ತೆ ಎಷ್ಟು ಜನರು ಕೋರ್ಟ್ ಕೇಸ್ ನಲ್ಲಿ ಸಿಕ್ಬಿದ್ದಾರೆ ದೇವ್ರೆ, ಅವ್ರ ಕೋರ್ಟ್ ಕೇಸ್ಗಳೆಲ್ಲ ಮುರಿಯಲ್ಪಡ್ಬೇಕಪ್ಪ ದೇವ್ರೆ. ಎಷ್ಟು ಜನರು ದೇವ್ರೆ ಜಗಳ, ಕಿರಿಕಿರಿ, ಸಮಸ್ಯೆಗಳು ಮಾಡಿಕೊಂಡು ಅಸಮಾಧಾನದಲ್ಲಿ ತುಂಬಿದ್ದಾರೆ ದೇವ್ರೆ, ಅವ್ರ ಒಳಗೆಲ್ಲ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಅವರನ್ನು ತುಂಬಿಸು ದೇವ್ರೆ. ಎಷ್ಟು ಜನರು ದೇವ್ರೆ ಇವತ್ತು ಜನ್ಮ ದಿನವಾಗ್ಲಿ, ಮದುವೆ ದಿನವಾಗ್ಲಿ ಆಚರಣೆ ಮಾಡ್ತಾ ಇರ್ತಾರೆ ದೇವ್ರೆ, ಅವ್ರಿಗೆ ನೂತನ ದಯಕೀಟ, ನೂತನ ಅಭಿಷೇಕ ದೇವ್ರೆ. ಯಾರಿಗೆ ದೇವ್ರೆ ಜಾಬ್ ಇಲ್ಲೋ, ಯಾರಿಗೆ ನೌಕರಿ ಇಲ್ಲೋ ದೇವ್ರೆ, ಅವ್ರಿಗೆ 100% ಒದಗಿಸ್ಕೊಡ್ತೀನಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಂಡರಾಗಿದ್ದೇವ್ರೆ. ಎಷ್ಟು ಜನರ ದೇವರೇ ಒಂದು ವಾಕ್ಯದಲ್ಲಿ ಪಾಲ್ವಾಗಿದ್ದು ಅನೇಕ ವಿಷಯದಲ್ಲಿ ಪ್ರಾರ್ಥನೆಯಲ್ಲಿ ದೇವರೇ ನನ್ನನ್ನು ಬಿಡಿಸು, ನನ್ನ ರಕ್ಷಿಸು ಎಂಬುದಾಗಿ ಕೂಗಿದ್ದಾರೆ ದೇವರೇ, ಅವರನ್ನು ಬಿಡಿಸು, ರಕ್ಷಿಸು ದೇವರೇ. ಅನೇಕ ಜನರು ದೇವರೇ ಅವರ ಕಷ್ಟ, ಸಮಸ್ಯೆಗಳು, ಅವ್ರ ಚಿಂತೆಗಳಿಗಾಗಿ ದೇವರೇ ಅವರು ಇವತ್ತು ನಿಮ್ಮ ಕಡೆ ತಿರುಗಿಕೊಳ್ಳುವಂತೆ ನೀವು ಸಹಾಯ ಮಾಡಿ, ಅವೆಲ್ಲ ಪರಿಹರಿಸು ದೇವರೇ. ಮತ್ತು ದೇಶವೆಲ್ಲ, ಪ್ರಪಂಚವೆಲ್ಲ ಈ ವೈರಸ್ ನರಳತಕ್ಕಂಥ ಪರಿಸ್ಥಿತಿ ದೇವರೇ, ಈ ನಮ್ಮ ದೇಶ, ಪ್ರಪಂಚವೆಲ್ಲ ನೀವು ರಕ್ಷಿಸಿರು ದೇವರೇ. ಮತ್ತೆ ಚೈನಾ, ಭಾರತ ದೇಶದಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಏನಿದ್ರು ಕೂಡ ನಮ್ಮ ಭಾರತ ದೇಶವನ್ನು ಜಯ ಹೊಂದುವಂತೆ ನೀವು ಸಹಾಯ
ಸಹಾಯ ಮಾಡ್ರಿ. ನಮ್ಮ ಭಾರತದಲ್ಲಿರ್ತಕ್ಕಂಥ ಸೈನಿಕರು, ಸೇವಕರು, ನಾಯಕರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವರನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯ ಭಾಗ್ಯವನ್ನು ದಯಕೊಡ್ರಿ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವ್ರಿ. ಅವರನ್ನು ಕರುಣಿಸುತ್ತೇವ್ರಿ, ಅವ್ರನ್ನ ರಕ್ಷಿಸ್ತೇವ್ರಿ. ಕಮ್ ಸಮಯದಲ್ಲಿ ಬಿಡುಗಡೆ ಮಾಡ್ರಿ, ಕಮ್ ಸಮಯದಲ್ಲಿ ಆರೋಗ್ಯ ದಯಪಡಿಸ್ಕೊಡ್ರಿ. ಎಲ್ಲರ ಜೀವಿತದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಮಾಡ್ತೀರಿ ಎಂಬುದಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡರಾಗಿದ್ದೇವ್ರೆ. ದೇವರೇ, ಒಂದ್ ಬಗ್ಗೆ ನಮ್ಮ ಕುಟುಂಬ ಜ್ಞಾಪಕ ಮಾಡ್ಕೋದೇವ್ರೆ. ಸೇವೆ ಮಾಡ್ತಕ್ಕಂಥ ನನ್ನ ಹೆಂಡತಿನ ಮಕ್ಕಳು, ನಮ್ಮ ತಾಯಿ ರಕ್ತ ಸಂಬಂಧಿಕರು, ತಂದೆ ರಕ್ತ ಸಂಬಂಧಿಕರು ಜ್ಞಾಪಕ ಮಾಡ್ಕೋದೇವ್ರಿ. ಎಲ್ಲ ಜೀವಿತಗಳನ್ನು ಮಾರ್ಪಡಿಸ್ರಿ, ಎಲ್ಲ ರಕ್ಷಣೆ ಮಾರ್ಗದಲ್ಲಿ ಸಹಾಯ ಮಾಡ್ರಿ. ಮತ್ತು ನಮ್ಮಲ್ಲಿ ಸಭೆಗೆ ಆರಾಧನೆಗೆ ಬರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಅವ್ರ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡ್ರಿ. ದೇವರೇ, ಅವ್ರಿಗೆ ಯಾವ ವಿಷಯ ಬಗ್ಗೆ ಚಿಂತಿಸ್ತದೆ ದೇವ್ರೆ, ಆ ಎಲ್ಲ ಚಿಂತೆಗಳಲ್ಲಿ ಪರಿಹರಿಸಿದ್ರು ದೇವ್ರೆ. ಅವ್ರಿಗಿರ್ತಕ್ಕಂಥ ಕಷ್ಟ, ಶ್ರಮೆ, ದುಃಖದಿಂದ ಪರಿಹರಿಸಿದೇವ್ರಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ದಯಪಡಿಸ್ಕೊಡ್ತೇವ್ರಿ. ಸಭಿಕರನ್ನು ಆಶೀರ್ವಾದ ಮಾಡ್ದೇವ್ರಿ. ಕಿರಿಯರು ಹಿಡಿದು ಹಿರಿಯರವರೆಗೂ ದೇವ್ರಿ ಆರೋಗ್ಯ ದಯಪಡಿಸ್ಕೊಡ್ರಿ. ಮತ್ತು ನಮ್ಮ ವರ್ಷದ ಟೀಮ್ ಅನ್ನು ಕೂಡ ನೀವು ರಕ್ಷಿಸ್ರಿ, ವರ್ಷದ ಟೀಮ್ ಅನ್ನು ಕೂಡ ನೀವು ಬಲಪಡಿಸ್ರಿ. ಉನ್ನತರದಲ್ಲಿ ಈ ಸೇವೆ ಬಗ್ಗೆ ಜ್ಞಾಪಕ ಮಾಡ್ಕೋದೇವ್ರಿ. ಉನ್ನತರದಲ್ಲಿ ಸೇವೆಗೆ ಅಭಿವೃದ್ಧಿ ಪಡಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅನೇಕ ವಿಷಯವನ್ನು ನಾವು ಪ್ರಾರ್ಥಿಸಿದ್ದೇವ್ರೆ. ನಮ್ಮ ಪ್ರಾರ್ಥನೆ ಕೇಳಿದಿರಿ. ಈ ವಾಕ್ಯ ಎಷ್ಟು ಜನರು ಸ್ವೀಕಾರ ಮಾಡಿದ್ರು ದೇವ್ರೆ, ಅವ್ರ ಜೀವಿತಗಳು ಕಟ್ಟಲ್ಪಟ್ಟಿದ್ದೇವ್ರೆ. ಅವ್ರಿಗೆ ಪಾಪ ಶಾಪದಿಂದ ಕ್ಷಮಿಸಿದಿ, ಬಿಡುಗಡೆ ಮಾಡಿದಿ ಮತ್ತು ಆಶೀರ್ವಾದ ಮಾಡಿದಿ. ನಿನ್ನ ಮಕ್ಕಳೆಂಬುದಾಗಿ ಅವ್ರಿಗೆ ನೀವು ಸ್ವೀಕರಿಸಿದಪ್ಪ, ನಿಮ್ಗೆ ಸ್ತೋತ್ರ. ಯಾರ್ಯಾರು ತಂದೆ ಅಪ್ಪ ಅಂತ ಕೂಗ್ತಾರ ದೇವ್ರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆತ್ಮಿಕ ವರಗಳನ್ನು ತುಂಬಿಸಿದ್ದೇವ್ರೆ. ಅನೇಕ ಸೇವಕರ ವಿಷಯಗಳನ್ನು ನಾವು ಪ್ರಾರ್ಥಿಸಿದ್ದೇವ್ರೆ. ಅನೇಕ ಸೇವಕರು ಬಲಹೀನರಾಗಿರ್ಬೋದು ದೇವ್ರೆ. ಅಯ್ಯೋ ಇಲ್ವಾ, ಲಾಕ್ಡೌನ್ ಪರಿಸ್ಥಿತಿ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ಉದ್ದೇಶಿದ್ರು ದೇವ್ರೆ. ದೇವ್ರೆ, ಆ ಸೇವಕರಿಗೆ ನೀವು ಸಹಾಯ ಮಾಡ್ರಿ. ಯಾರು ನಿಮ್ಮ ಸಹಾಯಕ್ಕಾಗಿ ಕೂಗ್ತಕ್ಕಂಥರಾಗಿರ್ತಾರೆ ದೇವ್ರೆ, ಆ ಸೇವಕರನ್ನು ನೀವು ಸಹಾಯ ಮಾಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ಕೊಳ್ತಾನೆ. ಮತ್ ನಮ್ ಕೂಡ ಒಂದ್ ಬೇಕಿದ್ದೇವ್ರೆ, ನಿಮ್ ಹಸ್ತಕ್ಕೊಪ್ಪಿಸ್ಕೊಳ್ತೇವೆ ಕರ್ತಾನೆ. ಮೊದಲು ನಮ್ಗಿನ ಹೀನರಾಗಿರ್ತಕ್ಕಂಥ ಸೇವಕರು, ನಮ್ಗಿನ ಕಡಿಮಾಗಿ ಅಯ್ಯೋ ಎಂಬುದಾಗಿ ಪರಿಸ್ಥಿತಿ ಖರಾಬ್ ಇರ್ತಕ್ಕಂಥ ಸೇವಕರಿಗೆ ನೀವು ಮೊದಲು ಹರಿಸ್ತಿದ್ದೇವೆ. ಎರಡನೇ ನಮ್ ಕೂಡ ಒಂದ್ ವ್ಯಕ್ತಿ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ನಮ್ಮನ್ನು ತುಂಬಿಸಿದ್ದೇವೆ. ಹಾಗೆ ಮಾಡಿದ್ರಿ ಈ ಸ್ವಲ್ಪ ನಿಮ್ಗೆ ಸ್ತೋತ್ರ. ಈ ವಾಕ್ಯ ದೇವ್ರೆ ಎಲ್ಲರ ಜೀವಿತಕ್ಕೆ ಆಶೀರ್ವಾದ ಮಾರ್ಪಡಲಿ ಎಂಬುದಾಗಿ ಜೀವನ ಬೇಡ್ತೇನೆ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಇಲ್ಲಿವರೆಗ ವಾಕ್ಯದಲ್ಲಿ ಅದ್ಭುತವಾಗಿ ನೀವು ಪಾಲ್ಗೊಂಡಿದ್ದೀರಿ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನೊಂದು ಪ್ರಾರ್ಥನೆ ವಿಜ್ಞಾಪನೆವಾಗಿರ್ತದೆ. ಮತ್ತು ಈ ವಾಕ್ಯ ಅನೇಕ ಜನರಿಗೆ ಶೇರ್ ಮಾಡ್ರಿ. ಅನೇಕ ಜನರು ವಾಕ್ಯವನ್ನು ಕೇಳಿ ಅವ್ರು ಕೂಡ ಬದಲನೆ ಹೊಂದಲಿ ಮತ್ತು ರಕ್ಷಣೆ ಹೊಂದಲಿ. ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಮತ್ತು ಕೈಲಿರುವ ವ್ಯಾಧಿ ಇದ್ದರೂ ಕೂಡ ಅವ್ರಿಗೆ ಕೂಡ ದೇವರು ಸ್ವಸ್ಥತೆ ಬಿಡುಗಡೆ ಮಾಡ್ಲಿಕ್ಕೆ ಒಂದು ಸಾಧ್ಯತೆ ಪ್ರೇರೆ. ವೇ ಸ್ಕೂಲ್ಸ್ ನರ್ಸಲ್ಲಿ ನಿಮ್ಮೆಲ್ಲರಿಗೂ ಇನ್ನೊಂದು ಸರ್ತಿ ಶಾಲೋಮ್, ಜೈ ಕ್ರಿಸ್ತ.